ಈ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ಯಾವ ರೇಂಜಿಗೆ ರಂಗೇರ್ತಾ ಇದೆ ಅಂದ್ರೆ ಹಣದ ಹೊಳೆಯ ಅಕ್ಷರ ಸಹ ಅರಿಯುತ್ತಾ ಇರುವಂಥದ್ದು. ನೋಡಿ, ಈ ರಣಕಣದಲ್ಲಿ ಹಣದ ಹೊಳೆಯ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಈ ಒಂದು ರಣಕಣಕ್ಕೆ ಇದೀಗ ಮತ್ತೊಬ್ಬ ದಿಗ್ಗಜ ಎಂಟ್ರಿ ಆಗಿರುವಂಥದ್ದು. ಅದು ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಕೈ ಕೊಟ್ಟು ಅಲ್ಲಿಂದ ಹೊರಟ ನಂತರ ಸ್ಟ್ರಾಟಜಿ ಮಾಡೋದ್ರಲ್ಲಿ, ಅಂದ್ರೆ ತಂತ್ರಗಾರಿಕೆ ರೂಪಿಸುವುದರಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಪಾಲಿಗೆ ಚಾಣಕ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ಇದೇ ದಾವಣಗೆರೆ ರಣಕಣಕ್ಕೆ ಮತ್ತೊಬ್ಬ ಹೈ ವೋಲ್ಟೇಜ್ ನಾಯಕನನ್ನು ಕರೆ ತಂದಿದ್ದಾರೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಅವ್ರನ್ನ ಇದೇ ರಣಕಣಕ್ಕೆ ರ್ಯಾಲಿ ಮೂಲಕ, ಬೃಹತ್ ರ್ಯಾಲಿಯ ಮೂಲಕ ಇವತ್ತು ಅಂತಿಮ ಪ್ರಚಾರಕ್ಕೆ ತೆರೆ ಬೀಳುತ್ತಾ ಇರುವಂತಹ ರಣಕಣಕ್ಕೆ ಇವತ್ತು ಅಜರುದ್ದೀನ್ ಅವ್ರನ್ನ ಒಂದು ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಅವರನ್ನ ಕರೆತರುವಂತ ಕೆಲಸ ಮಾಡಿ, ಆ ಮೂಲಕ ಅಲ್ಪಸಂಖ್ಯಾತ ಮತಗಳನ್ನ, ಸಾಂಪ್ರದಾಯಿಕ ಅಲ್ಪಸಂಖ್ಯಾತ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ ತಂತ್ರಗಾರಿಕೆ ಡಿ.ಕೆ. ಶಿವಕುಮಾರ್ ಅವರದು. ಎಸ್, ಇದು ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಅನ್ನೋದು ಕೂಡ ಯಾರೊಬ್ರಿಗೂ ಕೂಡ ಊಹಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನೋಡಿ, ಕರ್ನಾಟಕದ 224 ಏನು ಆ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಲೆಕ್ಕಾಚಾರವೇ ಒಂದು, ಉಪಚುನಾವಣೆ ಬರುತ್ತಲ್ಲ, ಈ ಉಪಚುನಾವಣೆಗಳ ಲೆಕ್ಕಾಚಾರವೇ, ತಂತ್ರಗಾರಿಕೆಗಳೇ ಬೇರೆ ಆಯಾಮ ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಯಾರೊಬ್ರು ಕೂಡ ಈ ಬಾರಿ ಊಹಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಫಲಿತಾಂಶ ಬಂದ್ರೆ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಏನ್ ದಾಸ್ಕರಿಯಪ್ಪ ಅವ್ರು ಗೆದ್ದು ಬಿಡ್ತಾರಾ? ಸೊ ಅದು ಕೂಡ ಖಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ದಾಸ್ಕರಿಯಪ್ಪ ಅವರು ಅನುಕಂಪದ ಮೇಲೆ ಗೆಲ್ತಾರಾ? ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ರೆಬೆಲ್ ಟೀಮ್ ಒಂದು ಕಡೆ ಬಿ.ಪಿ. ಹರೀಶ್ ಅವರಾಗಿರ್ಬೋದು, ಅಥವಾ ಜೆ.ಎಂ. ಸಿದ್ದೇಶ್ವರ್ ಅವರು, ಹೀಗೆ ಪ್ರತಾಪ್ ಸಿಂಹ ಅವರು, ಹೀಗೆ ಎಲ್ಲಾ ರೆಬೆಲ್ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಇಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂಥದ್ದು. ಎಲ್ಲ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅದರ ಒಟ್ಟಿಗೆ ನಾವು ಕೂಡ ಇದ್ದೇವೇನೋ ಅಂತ ತೊಡೆ ತಟ್ಟಿ ಇಲ್ಲಿ ನಿಂತಿರುವಂತ ಮತ್ತೊಬ್ಬ ಆಶ್ಚರ್ಯ ಪಡಬೇಕಾಗಿರುವಂತ ಮತ್ತೊಬ್ಬ ಅಭ್ಯರ್ಥಿ ಯಾರು ಅಂದ್ರೆ ಅದು ಅಫ್ಜರ್ ಅವರು. ಎಸ್, ಅಫ್ಜರ್ ಕೂಡ್ಲಿಪೇಟೆ. ಇವರು ಕೂಡ SDPI ಇಂದ ಬಹಳ ಒಂದ್ ರೀತಿ ಪ್ರಬಲವಾದಂತಹ ಪೈಪೋಟಿಯನ್ನ ನೀಡೋದಕ್ಕೆ ನಿಂತಿರುವಂಥದ್ದು. ಯಾಕಂದ್ರೆ ಆಮೆಯ ಗತಿನಲ್ಲಿ ಎಲ್ಲೋ SDPI ಒಂದ್ ಕಡೆ ನಿಧಾನವಾಗಿ ಈ ಒಂದು ಸ್ಪರ್ಧೆನಲ್ಲಿ ಸಾಗಿ ರೀಚ್ ಆಗ್ಬಿಡುತ್ತಾ? ಸೊ ಹೇಳಲಿಕ್ಕೆ ಬರೋದಿಲ್ಲ. ಇದು ರಾಜಕೀಯದಲ್ಲಿ ಏನ್ ಬೇಕಂದ್ರೂ ಆಗ್ಬೋದು. ಯಾಕಂದ್ರೆ ಅಲ್ಪಸಂಖ್ಯಾತರ ಮತಗಳು 80%, ಇವರೇ ನಿರ್ಣಾಯಕರಾಗಿರುವಂಥದ್ದು. 80,000 ಮತಗಳು. ಸೊ ಇವರೇ ನಿರ್ಣಾಯಕರು ಅಂತಿಮವಾಗಿ. ಸೊ ಇವರು ಯಾರ ಕಡೆ ಒಲವು ತೋರ್ತಾರೋ ಆ ಅಭ್ಯರ್ಥಿಗೆ ಗೆಲುವು, ಯಾರ ಕಡೆ ಮುನ್ಸ್ಕೊಳ್ತಾರೋ ಆ ಅಭ್ಯರ್ಥಿಗೆ ಸೋಲು 100% ಖಚಿತ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಒಳಮುನಿಸಿನ ನಡೆ ಬಿಜೆಪಿಗೆ ಪ್ಲಸ್ ಆಗೋದು ಒಂದು ಕಡೆ ಆದ್ರೆ, ಮಗದೊಂದು ಕಡೆ SDPIಗೂ ಕೂಡ ಇಲ್ಲಿ ಲಾಭ ತಂದು ಕೊಡಬಹುದಾ ಹೇಳಲಿಕ್ಕೆ ಬರೋದಿಲ್ಲ. ಒಂದು ರೀತಿ ಸ್ವಾಭಿಮಾನದ ಪ್ರಶ್ನೆ ನಮ್ದು ಎನ್ನುವಂತ ಒಕ್ಕೋರಲಿನ ಕೂಗು ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಒಕ್ಕೋಲರಿನ ಕೂಗು ಏನಂದ್ರೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಈ ಬಾರಿ ಸೋಲ್ಸೇ ತೀರ್ತೀವಿ ಕಾಂಗ್ರೆಸ್ನ ಎನ್ನುವಂತ ಮಾತುಗಳು ಕೂಡ ಗ್ರೋನ್ ಲೆವೆಲ್ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ, SS ಮಲ್ಲಿಕಾರ್ಜುನ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ನಾವಿಬ್ರು ಚಡ್ಡಿ ದೋಸ್ತಿಗಳು, ಒಂದೇ ತಾಯಿಯ ಮಕ್ಕಳು ಎನ್ನುವಂತೆ ಆ ಮಾಧ್ಯಮದವ್ರ ಮುಂದೆ ಕೂತ್ಕೊಂಡು ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಅಂದ್ರೆ ನಾಲ್ಗೆನಲ್ಲಿ ಇದ್ದಂಥ ಪದಗಳು ಅದು ಆತ್ಮದ ಮೂಲಕ ಅಥವಾ ಮನಸಾರೆ ಬಂದಂಥ ಪದಗಳು ಅಲ್ಲ ಎನ್ನುವುದಕ್ಕೆ ತುಂಬಾ ಹೊತ್ತು ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ಬಂದ ದಾರಿಯಾಗೆ ಅದೇ ವೇಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ, ಅಂದ್ರೆ ಅಲ್ಲಿಂದ ಹೊರಟು ಹೋಗ್ತಾರೆ, ಪ್ರಚಾರಕ್ಕೂ ಬರೋದಿಲ್ಲ. ಇದೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರ ನಡೆ ಅನುಮಾನಕ್ಕೂ ಎಡೆ ಮಾಡಿಕೊಡ್ತು. ಹಂಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ರೀತಿ ಇರ್ಸು ಮುರ್ಸ ಆಗಿರುವಂಥದ್ದು. ಹಂಗಾಗಿ ಅಲ್ಪಸಂಖ್ಯಾತರ ನಾಯಕರನ್ನ ಗುಡ್ಡೆ ಹಾಕುವಂತ ಕೆಲಸ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರುಗಳು ಮಾಡಿರುವಂಥದ್ದು. ನೋಡಿ, ಅಜರುದ್ದೀನ್ ಅವರು ಬರ್ತಾರೆ, ಜೊತೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳಾದಂತ ರಿಜ್ವಾನ್ ಅವರು ಇರ್ತಾರೆ, ಸಲೀಂ ಅಹಮದ್ ಅವರು, ಎಂ.ಎ. ಹ್ಯಾರಿಸ್ ಅವರು, ಅವ್ರ ಮಗ ನಲ್ಪಾಡ್ ಅವರು, ಹೀಗೆ ಪ್ರಮುಖ ನಾಯಕರು, ಅಲ್ಪಸಂಖ್ಯಾತರ ಪ್ರಮುಖ ನಾಯಕರುಗಳು ಕೂಡ ಇವತ್ತು ಅಂತಿಮ ಪ್ರಚಾರಕ್ಕೆ ತೆರೆ ಬೀಳುವಂತ ಇವತ್ತು ಬಹಳ ಒಂದ್ ರೀತಿ ರಣಕಣದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಇಲ್ಲೂ ಕೂಡ ಪ್ರದರ್ಶನ ಮಾಡಿರುವಂಥದ್ದು. ಮಗದೊಂದು ಕಡೆ SDPI ಕೂಡ ಇಲ್ಲಿ ತೊಡೆತಟ್ಟಿ ರಣಕಣದಲ್ಲಿ ನಿಂತಿರುವಂಥದ್ದು. SDPIನ ಬಹುತೇಕ ಅಲ್ಪಸಂಖ್ಯಾತರ ನಾಯಕರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕಾರ್ಯ ಕೂಡ ಕೈಗೊಂಡಿರುವಂಥದ್ದು. ಎಲ್ಲ ಒಂದ್ ಕಡೆ ಪ್ಲಸ್ ಆಗುತ್ತಾ? ಸೊ ಇದು ಕಾಂಗ್ರೆಸ್ಗೆ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗುತ್ತಾ? ಕಾಂಗ್ರೆಸ್ಗೆ ಬಾರಿ ಪೆಟ್ಟು ಕೊಟ್ಟಿಯೇ ತೀರ್ತಾರಾ? ಈ ಇಬ್ಬರ ಜಗಳದ ನಡುವೆ ಬಿಜೆಪಿಯ ದಾಸ್ಕರಿಯಪ್ಪನವರಿಗೆ ಅನುಕಂಪದ ಅಲೆಯ ಮೇಲೆ
ಗೆಲುವಿನ ಮಾಲೆ ಸಿಕ್ಬಿಡುತ್ತಾ? ನಿಜಕ್ಕೂ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.